ನಮಸ್ತೆ ಎಲ್ಲರಿಗೂ ಪೂರ್ಣ ಆರ್ಟ್ ಆ್ಯಂಡ್ ಆಲ್ ಲಾಗ್ಸ್ ಚಾನಲ್ಗೆ ನಾನಿವತ್ತು ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನಂದರೆ ಬೆಟಗೇರಿ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಗದಗ ಮತ್ತು ಬೆಟಗೇರಿಯಲ್ಲಿ ತುಂಬ ಫೇಮಸ್ ಆಗಿರೋ ಚಟ್ನಿ ಅದು. ಆದರೆ ಇದು ಪೂರಿ ಜೊತೆ ತುಂಬಾ ಮಜಾ ಕೊಡುತ್ತೆ ಈ ಚಟ್ನಿ. ನಾನು ಬೆಳಗ್ಗೆ ಟಿಫಿನ್ಗಂತ ಮಾಡ್ತಾಯಿದ್ದೆ ಇದನ್ನು. ಅದಕ್ಕೆ ನಿಮಗೂ ಸ್ವಲ್ಪ ತೋರಿಸ್ಬೇಕಂತ ಅನ್ನಿಸ್ತು. ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಏನೇನು ಬೇಕಲ್ಲ ಅದೇ ಥರ ನಾನು ಮಾಡ್ಕೊಳ್ಳೋದು. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟ್ ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಈಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಸೇಮ್ ಈಗ ಒಗ್ಗರಣೆ ಹೇಗೆ ಮಾಡ್ಕೋತೀವಲ್ಲ ಡೈಲಿದು ಅದೇ ಥರನೇ ಮಾಡ್ಕೊಳ್ಳೋದು. ಆ ಥರ ಹಾಕ್ಕೊಂಡು ಫ್ರೈ ಮಾಡ್ಬೇಕು. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಮೊದಲು ಡೈಲಿ ಮಾಡೋದು ನಾಷ್ಟನ ಮಾಡ್ತೀವಲ್ಲ ಅದೇ ಥರ ನಾವು ಒಗ್ಗರಣೆ ಹಾಕ್ಕೊಳ್ಳೋದು. ಇದು ನೀಟಾಗಿ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಹಾಕ್ಕೋಬೇಕು. ನೋಡಿ, ಈಗೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು ಬೇಯ್ದ ನಂತರ ಅದು ಒಗ್ಗರಣೆ, ಇದಷ್ಟೇ ಒಗ್ಗರಣೆ ಕೊಟ್ಕೊಳ್ಳೋದು. ತುಂಬ ಸಿಂಪಲ್, 5 ನಿಮಿಷದಲ್ಲಿ ಮಾಡೋ ಚಟ್ನಿ ಇದು. ಅಂದರೆ ಜಲ್ದಿ ಬೇಗ ಮಾಡ್ಬೋದು ಇದನ್ನು. ತುಂಬ ಚೆನ್ನಾಗಿರುತ್ತೆ. ಅಷ್ಟು ಟೈಮ್ ತೊಗೋದಿಲ್ಲ ಇದು ಈ ಚಟ್ನಿ ಮಾಡೋಕ್ಕೆ. ಆಮೇಲೆ ಒಂದಿಟ್ಟು ಮೊಸರು ತೊಗೋಬೇಕು. ಅದು ಮತ್ತು ಗಟ್ಟಿಯಾಗಿರಬೇಕು ಮೊಸರು. ತುಂಬ ಗಟ್ಟಿ ಆಗಿರಬೇಕು. ಚೆನ್ನಾಗಿರುತ್ತೆ. ಸಪ್ಪು ಇರುತ್ತಲ್ಲ ತುಂಬ ಚೆನ್ನಾಗಿ. ಅಂದರೆ ತೆಳುವ ಮೊಸರು ಹುಳಿಯಾಗಿರುತ್ತಲ್ವ, ಇದು ಸಪ್ಪಿರುತ್ತೆ. ಅದಕ್ಕೆ ಸ್ವಲ್ಪ ನಾನು ಸಕ್ಕರೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹುರ್ಕಡ್ಲಿ ಹಿಟ್ಟಿದು. ಹುರ್ಕಡ್ಲಿ ಹಿಟ್ಟನ್ನ ಮೊಸರು ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಎರಡೂ ಸೇರಿಸ್ಕೊಂಡು ನೀಟಾಗಿ ಮೊಸರು ಮತ್ತು ಹುರ್ಕಡ್ಲಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತು. ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸ್ ಮಾಡಿದ್ದು ಇನ್ನೊಂದು ಬಟ್ಲದಲ್ಲಿ ಇರುತ್ತಲ್ಲ, ಕಡ್ಲೆ ಹಿಟ್ಟಿದ್ದು ಇದಿರುತ್ತಲ್ಲ, ನಾವು ಕಲಿಸಿರ್ತೀವಲ್ಲ, ಇದನ್ನು ಹಾಗೇ ಬಿಡಬಾರ್ದು. ಇದನ್ನು ಮತ್ತೆ ತೊಳೆದು ನೀರು ಹಾಕಿ ನೀಟಾಗಿ ಕೈಯಲ್ಲಿ ಫುಲ್ಲೆಲ್ಲ ತೊಳಿಬೇಕು. ಅಂದರೆ ತೊಳ್ಕೊಬೇಕು. ಅಂದರೆ ಅದರೊಳಗೇ ಎಲ್ಲ ಇರುವಾಗೆ ತೊಳ್ಕೊಬೇಕು. ಈಗ ಈ ತೊಳೆದ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಅಂದರೆ ಆರಿರಬೇಕದು. ಒಗ್ಗರಣೆ ಆರಿದ ಮೇಲೆ ನಾವು ಅದಕ್ಕೆ ಹುರ್ಕಡ್ಲಿ ಹಿಟ್ಟು, ಮೊಸರದ್ದು ಅದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟನ್ನು, ಅದನ್ನು ಹಾಕಿ ಆ ತೊಳೆದ ನೀರನ್ನು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು. ಹಂಗೆ ಮಿಕ್ಸ್ ಮಾಡ್ಕೋತಾ ನೀವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊರಿ. ನಿಮಗೆ ಎಷ್ಟು ಬೇಕಲ್ಲ. ಅಂದರೆ ಅತಿ ತೆಳುನೂ ಆಗಬಾರ್ದು, ಅಗದಿ ತೆಳ್ಳಗಾದ್ರೂ ತಿನ್ನೋಕೆ ಸರಿ ಅನಿಸಲ್ಲ. ಪೂರಿ ಜೊತೆ ಅಂದರೆ ನೀಟಾಗಿ ಪೂರಿಗೆ ಹತ್ಕೊಳ್ಳೋದಿಲ್ಲ ಅದು. ಸ್ವಲ್ಪ ಮಂದಗೆ ಆಗ್ಬೇಕದು. ನೋಡಿ, ಇಷ್ಟೇ ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.